ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಒಂದು ಕಡೆಗೆ ನವರಾತ್ರಿ, ಇನ್ನೊಂದು ಕಡೆಗೆ ಕೆಲ ಕಡೆಯ ಜನಗಳಿಗೆ ಹಬ್ಬ ಇಲ್ಲ, ಹರಿದಿನ ಇಲ್ಲ ಅಂತ ಒಂದು ಸ್ಥಿತಿ. ಮಳೆ ಅವರ ಸ್ಥಿತಿಗತಿಗಳನ್ನು ಅಧ್ವಾನ ಮಾಡಿಬಿಟ್ಟಿದೆ. ಎಲ್ಲಿ ನೋಡೋದ್ರಲ್ಲಿ ತೊಂದರೆಗಳು, ಎಲ್ಲಿ ನೋಡೋದ್ರಲ್ಲಿ ನೀರು ನುಗ್ಗಿರುವಂಥದ್ದು. ಜನ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡಿದ್ದಾರೆ. ಯಾರಿಗೆ ಹೇಳಬೇಕು? 3ಕ್ಕೂ ಹೆಚ್ಚು ಜಿಲ್ಲೆಗಳಲ್ಲಿ ಇದೇ ರೀತಿಯ ಸ್ಥಿತಿ. ಭೀಮಾ ಪ್ರವಾಹದಿಂದಾಗಿ 117 ಗ್ರಾಮಗಳಿಗೆ ತೊಂದರೆಯಾಗಿದೆ. ಎಂದೆಂದೂ ಕಾಣದಿರುವಂಥವ್ರು ಅವರು ಕಾಳಜಿ ಕೇಂದ್ರದಲ್ಲಿ ದಿನದೂಡಬೇಕು. 80 ಕಾಳಜಿ ಕೇಂದ್ರಗಳನ್ನು ತೆರೆಯಲಾಗಿದೆ. 10,000 ಜನ ಇದ್ದಾರೆ ಕಾಳಜಿ ಕೇಂದ್ರಗಳಲ್ಲಿ. 9,50,578 ಹೆಕ್ಟೇರ್ ಬೆಳೆ ನಾಶ ಆಗಿದೆ. ಸಿಎಂ ಸಿದ್ದರಾಮಯ್ಯ ಒಂದು ಸುತ್ತು ಹೊಡೆದರು, ವೀಕ್ಷಣೆ ಮಾಡಿದರು, ವೈಮಾನಿಕ ಸಮೀಕ್ಷೆ ಮಾಡಿದರು. ಅದಾದಮೇಲೆ ಹೇಳಿದರು, ನಾವು ಇಷ್ಟು ಜನರಿಗೆ ಮನೆ ಕಟ್ಕೊಟ್ಟಿದ್ದೀವಿ, ಸ್ಪಂದಿಸಿದ್ದೀವಿ ಅನ್ನುವಂಥ ಮಾತು ನಾವು ತೋರಿಸ್ತಾ ಇದ್ದೀವಿ. ಒಂದು ಕಡೆ ಸಿದ್ದರಾಮಯ್ಯನವರು ಇದ್ದಾರೆ, ಇನ್ನೊಂದು ಕಡೆ MB ಪಾಟೀಲರಿದ್ದಾರೆ. ಜೊತೆಗೆ ಪ್ರಿಯಾಂಕ್ ಖರ್ಗೆ ಇದ್ದಾರೆ. ಇದಾದ ಮೇಲೆ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ರು. ಬನ್ನಿ ಏನು ಹೇಳ್ತಾರೆ ನೋಡೋಣ. ಸುಮಾರು 8 ಜಿಲ್ಲೆಗಳಲ್ಲಿ ವಿಜಯಪುರ, ಬಾಗಲಕೋಟೆ, ಕಲಬುರಗಿ, ಯಾದಗಿರಿ, ಬೆಳಗಾವಿ, ರಾಯಚೂರು, ಗದಗ ಮತ್ತು ಬೀದರ್ 8 ಜಿಲ್ಲೆಗಳಲ್ಲೇ ಸುಮಾರು 9 ಲಕ್ಷಕ್ಕೂ ಹೆಚ್ಚು ಜಮೀನುಗಳಲ್ಲಿ, 9 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಜಮೀನುಗಳಲ್ಲಿ 9 ಲಕ್ಷಕ್ಕೂ ಹೆಚ್ಚು ಜಮೀನುಗಳಲ್ಲಿ ಬೆಳೆ ಹಾನಿಯಾಗಿದೆ. ಅಂದರೆ ಸುಮಾರು 95% ಈ ಜಿಲ್ಲೆಗಳಲ್ಲೇ ಆಗಿದೆ. ಬೆಳೆ ಹಾನಿ ಆಗಿರ್ತಕ್ಕಂಥ ಪ್ರದೇಶ 9,60,68 ಹೆಕ್ಟೇರ್ಗಳಷ್ಟು ಬೆಳೆ ಹಾನಿಯಾಗಿದೆ. ಇನ್ನು ಸಿಎಂ ಪರಿಹಾರವನ್ನು ಕೂಡ ಘೋಷಣೆ ಮಾಡಿದ್ದಾರೆ. ಯಾವ್ಯಾವುದಕ್ಕೆ ಎಷ್ಟೆಷ್ಟು ಪರಿಹಾರ ನಾವು ತೋರಿಸ್ತಾ ಇದ್ದೀವಿ. ಬೆಳೆ ಹಾನಿಗೆ ಸಿದ್ದರಾಮಯ್ಯನವರ ಪರಿಹಾರ ಜಂಟಿ ಸರ್ವೆ ಆಯಿತು. ಅವರೇ ಹೇಳ್ತಾ ಇದ್ರು 9,60,578 ಹೆಕ್ಟೇರ್. 1 ಹೆಕ್ಟೇರ್ ಕುಷ್ಕಿ ಜಮೀನಿಗೆ ಎಷ್ಟವರು? 8,500 ರೂಪಾಯಿ, 8,500. 1 ಹೆಕ್ಟೇರ್ ನೀರಾವರಿ ಜಮೀನಿಗೆ 17,000. ನೀರಾವರಿ ಜಮೀನಿಗೂ 8,500 ಹೆಚ್ಚು ಕೊಡ್ತೀವಿ. 2,000 ಕೋಟಿಗೂ ಹೆಚ್ಚಿನ ಪರಿಹಾರವನ್ನು ರೈತರಿಗೆ ನಾವು ಕೊಡ್ತೀವಿ ಅನ್ನುವಂಥ ಮಾತನ್ನ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ರಾಜ್ಯ ಸರ್ಕಾರದಿಂದ ಹೆಚ್ಚುವರಿಯಾಗಿ ಕುಷ್ಕಿ ಬೆಳೆಗೆ 8,500 ರೂಪಾಯಿ, ನೀರಾವರಿ ಜಮೀನಿಗೆ 8,500 ರೂಪಾಯಿ, ಮತ್ತು ಬಹುವಾರ್ಷಿಕ ಬೆಳೆಗಳು ಪೆರಿನಿಯಲ್ ಕ್ರಾಪ್ಸ್ ಅವಕ್ಕೆ 8,500 ರೂಪಾಯಿ. ಅಂದರೆ 1 ಹೆಕ್ಟೇರಿಗೆ ರೈತರಿಗೆ ಕುಷ್ಕಿ ಬೆಳೆಗೆ 17,000 ರೂಪಾಯಿ ಸಿಗುತ್ತೆ ಒಟ್ಟಾರೆಯಾಗಿ. ನೀರಾವರಿ ಜಮೀನಿಗೆ 25,500 ರೂಪಾಯಿ ಸಿಗುತ್ತೆ. ಮತ್ತು ಪೆರಿನಿಯಲ್ ಕ್ರಾಪ್ಸ್ಗೆ 31,000 ರೂಪಾಯಿ ಸಿಗುತ್ತೆ. ಇದನ್ನು ಇವತ್ತು ತೀರ್ಮಾನ ಮಾಡಿ ಘೋಷಣೆ ಮಾಡ್ತಾ ಇದ್ದೀವಿ. ಸರ್ಕಾರ